ವಿಧಾನ ಪರಿಷತ್ನಲ್ಲಾದಂಥ ಅಡ್ಡ ಮತದಾನದ ಎಫೆಕ್ಟು ದೋಸ್ತಿ ಪಾಳೆಯಕ್ಕೆ ತಟ್ಟಿದೆ. ಸದ್ಯ ಯಾರು ಅಡ್ಡ ಮತದಾನ ಮಾಡಿದ್ರು, ಯಾಕಾಗ ಮಾಡಿದ್ರು, ಯಾರ ಸೂಚನೆಯ ಮೇರೆಗೆ ಮಾಡಿದ್ರು, ಇದನ್ನು ಹುಡುಕುವಂತ ಪ್ರಯತ್ನಗಳು ನಡೀತಾ ಇದೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗೆ ಅಮಿತ್ ಶಾ ಕರೆ ಮಾಡಿದ್ದಾರೆ. ಅಡ್ಡ ಮತದಾನದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಮಿತ್ ಶಾ. ಯಾಕೆ ಈ ರೀತಿ ಆಯಿತು ಅಂತ ಪ್ರಶ್ನಿಸಿದ್ದಾರೆ. ಯಾವ ಕಾರಣಕ್ಕೂ ಕೂಡ ಇದನ್ನು ಸಹಿಸೋದಿಲ್ಲ, ಬಿಜೆಪಿಯಲ್ಲಾದಂತಹ ಅಡ್ಡ ಮತದಾನವನ್ನು ಸಹಿಸೋದಿಲ್ಲ. ಯಾರು ಶಾಸಕರು ಅವರನ್ನ ಪತ್ತೆ ಹಚ್ಚಿ, ಬಿಜೆಪಿ ನಾಯಕರ ಜೊತೆಗೂ ಕೂಡ ನಾನು ಮಾತನಾಡಿದ್ದೀನಿ, ನಮ್ಮವರು ಯಾರು ತಪ್ಪು ಮಾಡಿದ್ದಾರೋ ಅವರ ವಿರುದ್ಧ ಕ್ರಮ ಕೈಗೊಳ್ಳುತ್ತೀವಿ ಅಂತ ಅಮಿತ್ ಶಾ ಕುಮಾರಸ್ವಾಮಿ ಅವರಿಗೆ ಭರವಸೆ ಕೊಟ್ಟಿದ್ದಾರೆ. ನಿಮ್ಮ ಪಕ್ಷದ ಬಗ್ಗೆ ನೀವು ನಿಗಾ ವಹಿಸಿ, ನಮ್ಮ ಪಕ್ಷದಲ್ಲಿ ಯಾರು ತಪ್ಪು ಮಾಡಿದ್ರೋ ಅವರ ವಿರುದ್ಧ ಕ್ರಮ ಕೈಗೊಳ್ತೀವಿ. ಈ ಕಾರಣಕ್ಕಾಗಿ ದೋಸ್ತಿಯಲ್ಲಿ ಸಮಸ್ಯೆ ಆಗಬಾರದು, ಈ ಫಲಿತಾಂಶ ಮೈತ್ರಿಗೆ ಸಮಸ್ಯೆಯನ್ನು ತರಬಾರದು, ಅದರಂತೆ ಕಾರ್ಯನಿರ್ವಹಿಸಿ ಅಂತ ಮಾತನಾಡಿದ್ದಾರೆ ಎನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗೆ ಅಮಿತ್ ಶಾ ಅವರು ಫೋನ್ ಮಾಡಿ ಮಾತನಾಡಿದ್ದಾರೆ. ಯಾರಿಂದ ತಪ್ಪಾಗಿದೆ ಅನ್ನೋದನ್ನು ಪತ್ತೆ ಹಚ್ಚಿ, ಈ ರಿಸಲ್ಟ್ನ ಕಾರಣಕ್ಕಾಗಿ ದೋಸ್ತಿಯಲ್ಲಿ ತಪ್ಪುಗಳಾಗಬಾರದು ಅಥವಾ ದೋಸ್ತಿಗಳಲ್ಲಿ ಎಡವಟ್ಟುಗಳಾಗಬಾರದು, ಮೈತ್ರಿಗೆ ಸಮಸ್ಯೆ ಆಗಬಾರದು ಈ ಫಲಿತಾಂಶ. ಆ ಕಾರಣಕ್ಕಾಗಿ ಯಾರು ತಪ್ಪು ಮಾಡಿದ್ದಾರೋ ಅವರ ವಿರುದ್ಧ, ನಮ್ಮಲ್ಲಿ ತಪ್ಪು ಯಾರು ಮಾಡಿದ್ದಾರೋ ಅವರ ವಿರುದ್ಧ ನಾವು ಕ್ರಮ ಕೈಗೊಳ್ತೀವಿ. ನಿಮ್ಮಲ್ಲಿ ಏನು ತಪ್ಪಾಗಿದೆ ಅವರ ವಿರುದ್ಧ ನೀವು ಕ್ರಮ ಕೈಗೊಳ್ಳಿ. ಸ್ವಲ್ಪ ಚಂಚಲ ಮನಸ್ಸು ಆಗಿರ್ಬೋದು, ಆದರೆ ಇದು BJP JDSಗೆ ಮೈತ್ರಿಗೆ ಧಕ್ಕೆ ಬರ್ತದೆ ಅಂತಕ್ಕಂಥ ಒಂದು ವಾತಾವರಣ ಕ್ರಿಯೇಟ್ ಏನಾಗ್ತಿದೆ. ಯಾಕಂದರೆ ಕಾಂಗ್ರೆಸ್ನವ್ರಿಗೆ ಬೇಕಿದೆ ಇದು. BJP JDSನ ಬಿರುಕನ್ನು ಉಂಟು ಮಾಡಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ನವರಿಗೆ ಬೇಕಾಗಿರ್ತಕ್ಕಂಥದ್ದು. ಅದಿಲ್ಲದೆ ಇದ್ದರೆ ಅವ್ರು ಮುಂದೆ ಏನಾಗ್ತಾರೆ ಅನ್ನೋದು ಗೊತ್ತು. ಈ ಚುನಾವಣೆ ಮುಂದಿನ ಸಾರ್ವತ್ರಿಕ ಚುನಾವಣೆ ಮೇಲೆ ಯಾವುದೇ ರೀತಿ ಪರಿಣಾಮ ಬೀರಲ್ಲ. ಅದಕ್ಕೊಂದು ಉದಾಹರಣೆ ಕೊಡ್ತೀನಿ. 2017 ಯಾವೊಂದು ರಾಜ್ಯಸಭೆ ಚುನಾವಣೆಯಲ್ಲಿ ನಮ್ಮ ಪಕ್ಷದಿಂದ 7-8 ಶಾಸಕರು ಕ್ರಾಸ್ ಔಟ್ ಮಾಡಿದ್ರು, ಕಾಂಗ್ರೆಸ್ಗೆ ಮಾತ್ರ ಕೊಟ್ಟರು. ರಾಜ್ಯಸಭೆಗೆ ಚುನಾವಣೆ ಆದಾಗ ಏನಾಯಿತು, ಕಾಂಗ್ರೆಸ್ 78-79ಕ್ಕೂ ಬಂದಿದೆ, ಸೋತರು. ಎಕ್ಸೆಪ್ಟ್ ಒಬ್ಬರು ಇಬ್ಬರು ಬಿಟ್ಟರೆ ಎಲ್ಲ ಸೋತರು. ಅದರಿಂದ ಈಗಿನ ಚುನಾವಣೆ ಸಾರ್ವತ್ರಿಕ ಚುನಾವಣೆ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರಲ್ಲ. ನಮ್ಮ ಮತ್ತು BJP ನಡುವೆ ಯಾವುದೇ ರೀತಿಯ ಹೊಂದಾಣಿಕೆ ಕೊರತೆ ಇಲ್ಲ, ವಿಶ್ವಾಸದಲ್ಲಿ ಕೊರತೆ ಇಲ್ಲ. ಇವತ್ತು BJP ಪಕ್ಷದಿಂದ ಯಾವೊಂದು ಏನಾಗಿದೆ ಅಂತಕ್ಕಂಥ ಒಂದು ಮಾಹಿತಿ ಕೊಡಬೇಕು ಅಂತ 3 ಜನರ ಒಂದು ಸದಸ್ಯರ ತಂಡ ಏನು ಮಾಡಿದ್ದಾರೆ, CT ರವಿಯವರ ನಾಯಕತ್ವದಲ್ಲಿ ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ನಾನು ಸಹ ದೆಹಲಿಗೆ ಹೋದಾಗ BJPಯ ರಾಷ್ಟ್ರೀಯ ಅಧ್ಯಕ್ಷನ ಭೇಟಿ ಮಾಡಿ ಯಾವೊಂದು ಹಿನ್ನೆಲೆ ಒಳಗೆ ಇವೆಲ್ಲ ಡೆವಲಪ್ಮೆಂಟ್ ಇದೆ, ಇದು ಎಲ್ಲದರ ಮಾಹಿತಿಗಳನ್ನು ಅವರಿಗೆ ಕೊಡ್ತಕ್ಕಂಥದ್ದು ನಾನು ನಿರ್ಧಾರ ಮಾಡಿದ್ದೇನೆ. ನನ್ನ ಶಾಸಕರುಗಳು ಅಂತಿಮವಾದ ನಿರ್ಣಯ ನನಗೆ ಮಾಡತಕ್ಕಂಥ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ 17 ಜನರು. ಅದರಿಂದ ಇದನ್ನು ಮುಂದಕ್ಕಿನ್ನೂ ಎಳ್ಕೊಂಡು ಹೋಗೋದು ಅವಶ್ಯಕತೆ ಇಲ್ಲ. ನನ್ನ ಗುರಿ ಇರತಕ್ಕಂಥದ್ದು 2028 ಈ ರಾಜ್ಯದಲ್ಲಿ ನಿಜವಾದ ಜನಪರವಾದಂಥ ಜನತೆಯ ನಿರೀಕ್ಷೆಗಳಿಗೆ ಕೆಲಸ ಮಾಡ್ತಕ್ಕಂಥ ಸರ್ಕಾರ ತರಬೇಕಂತಕ್ಕಂಥದ್ದು ನನ್ನ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದಕ್ಕೆ ನನ್ನಲ್ಲಿ ಯಾವುದೇ ಆತಂಕ ಇಲ್ಲದೆ ಕೆಲಸ ಮಾಡ್ತಕ್ಕಂಥದ್ದು ನಾನು ಈಗಾಗಲೇ ಗುರಿ ಇಟ್ಟಿದ್ದೇನೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸುರೇಶ್ ಫೋನ್ ಸಂಪರ್ಕದಲ್ಲಿ. ಸುರೇಶ್, ಕುಮಾರಸ್ವಾಮಿ ಅವರು ಮಾತನಾಡಿದ್ದನ್ನು ಗಮನಿಸಿದ್ವಿ. ಅಮಿತ್ ಶಾ ಅವರಿಂದ ಏನು ಸೂಚನೆ ಬಂದಿದೆ ಕುಮಾರಸ್ವಾಮಿ ಅವರಿಗೆ, ಅಂದರೆ ದೋಸ್ತಿ ವಿಚಾರಕ್ಕೆ, ದೋಸ್ತಿ ಡಿಸ್ಟರ್ಬ್ ಆಗಬಾರದು ಅನ್ನೋ ಕಾರಣಕ್ಕಾಗಿ ಏನು ಮಾಡಬೇಕು ಅಂತ? ರಕ್ಷತ್, ಮೊನ್ನೆ ಪರಿಷತ್ ಚುನಾವಣೆ ನಡೆಯಿತು. ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ನಡೆದಿರುವಂತದ್ದು ಈಗ ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. JDSನ ಮತ್ತೆ BJPಯ ಎರಡೂ ಕಡೆಯ ಶಾಸಕರು ಅಡ್ಡ ಮತದಾನ ಮಾಡಿರುವಂತದ್ದು ಈಗ ಜಗಜ್ಜಾಹೀರಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚುನಾವಣಾ ಫಲಿತಾಂಶ ಬಂದ ನಂತರ ಕೇಂದ್ರ ಗೃಹ ಸಚಿವರಾದಂತ ಅಮಿತ್ ಶಾ ಅವರು ನಮ್ಮ ಕುಮಾರಸ್ವಾಮಿ ಅವರಿಗೆ ಕರೆ ಮಾಡ್ತಾರೆ. ಕರೆ ಮಾಡಿ ಮಾತನಾಡ್ತಾರೆ, ಯಾಕೆ ಈ ರೀತಿ ಆಯಿತು, ನಾನು ನಮ್ಮ ರಾಜ್ಯದ ನಾಯಕರಿಗೆ ಸ್ಪಷ್ಟ ಸೂಚನೆಯನ್ನ ಕೊಟ್ಟಿದ್ದೇನೆ,
ಇದನ್ನ ಆದಷ್ಟು ಶೀಘ್ರವಾಗಿ ಕಂಡುಹಿಡಿದು ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅವರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳಿ ಅನ್ನುವಂತ ಒಂದು ಸೂಚನೆಯನ್ನ ಕೊಟ್ಟಿದ್ದೇನೆ. ನಿಮ್ಮ ಪಕ್ಷದ ಶಾಸಕರಲ್ಲೂ ಕೂಡ ಯಾರು ಈ ರೀತಿ ಅಡ್ಡ ಮತದಾನ ಮಾಡಿದ್ದಾರೆ ಅನ್ನುವಂಥದ್ದನ್ನ ಆದಷ್ಟು ಶೀಘ್ರವಾಗಿ ಕಂಡುಹಿಡಿದು ಅವರ ಮೇಲೆ ಕ್ರಮ ತೆಗೆದುಕೊಳ್ಳಿ, ಮತ್ತೆ ಏನೇ ಅಸಮಾಧಾನ ಇದ್ರೂ ಕೂಡ ಅದನ್ನ ಸರಿಪಡಿಸಿಕೊಳ್ಳಿ ಅನ್ನುವಂತ ಸೂಚನೆಯನ್ನ ನೀಡಿದ್ದಾರೆ. ಆದ್ರೆ ಅಡ್ಡ ಮತದಾನ ಆಗಿದೆ, ಇಂಥವರಿಂದಲೇ ಆಗಿದೆ ಅನ್ನೋದನ್ನ ಕಂಡು ಹಿಡಿಯೋದು ಹೇಗೆ ಅನ್ನೋದನ್ನ ಕೂಡ ಒಂದೆರಡು ದಾರಿಗಳನ್ನ ಅವರು ಕುಮಾರಸ್ವಾಮಿ ಅವರಿಗೆ ತಿಳಿಸ್ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದಾದ ಬಳಿಕ ಒಂದು ಸಣ್ಣ ಪರಿಷತ್ ಸ್ಥಾನದ ವಿಚಾರವಾಗಿ ಮೈತ್ರಿಯಲ್ಲಿ ಯಾವುದೇ ಗೊಂದಲ ಆಗ್ಬಾರ್ದು, ನಾಳೆಯ ದಿವಸ ನಮ್ಮ ಮೈತ್ರಿಗೆ ಯಾವುದೇ ತೊಡಕುಂಟಾಗಬಾರ್ದು. ಹಾಗಾಗಿ ಈಗಲೇ ಇದನ್ನು ಸರಿಪಡಿಸಿಕೊಂಡು ಮುಂದೆ ಸಾಗೋಣ ಅನ್ನುವಂತ ವಿಚಾರವನ್ನ ಅಮಿತ್ ಶಾ ಅವರು ಕುಮಾರಸ್ವಾಮಿ ಅವರಿಗೆ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸದ್ಯದ ಮಟ್ಟಿಗೆ ಕುಮಾರಸ್ವಾಮಿ ಅವರು ಕೂಡ ಅದಕ್ಕೆ ಪೂರಕವಾಗಿ ಸ್ಪಂದಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ಮೊನ್ನೆ ತಮ್ಮ ಎಲ್ಲಾ ಶಾಸಕರನ್ನ ತಮ್ಮ ನಿವಾಸಕ್ಕೆ ಕರೆದು ಒಂದು ಸಭೆಯನ್ನ ಮಾಡಿದ್ರು. ಅವರೆಲ್ಲರಿಗೂ ಕೂಡ ಒಂದು ಸೂಚನೆಯನ್ನ ಕೊಟ್ರು. ಇನ್ನೊಂದು 15 ದಿನಗಳ ಕಾಲದಲ್ಲಿ ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನುವಂತ ವಿಚಾರ ಗೊತ್ತಾಗುತ್ತೆ, ಅವ್ರ ಮೇಲೆ ನಾನು ಕ್ರಮ ತೆಗೆದುಕೊಳ್ಳೋದು ನಾನಲ್ಲ, ನಿಮ್ಮ ಆತ್ಮವಿಶ್ವಾಸಕ್ಕೆ ಆತ್ಮಸಾಕ್ಷಿಗೆ ಬಿಟ್ಟಂತ ವಿಚಾರ ಅದು. ಒಂದು ವೇಳೆ ನಿಮಗೆ ಇಲ್ಲಿ ನಮ್ಮ ಪಕ್ಷದಲ್ಲಿ ಇರೋದು ಇಷ್ಟ ಇಲ್ಲ ಅಂತಂದ್ರೆ ನಿಮ್ಮ ದಾರಿ ನೋಡ್ಕೊಳ್ಬಹುದು ಅನ್ನೋಂತ ಸೂಚನೆಯನ್ನು ಕೂಡ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ. ರಕ್ಷತ್, ಥ್ಯಾಂಕ್ ಯು ಸುರೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.